ಸ್ಮಶಾನಕ್ಕೆ ಹೋಗಲು ಇದ್ದಂತಹ ರಸ್ತೆ ಬದಿಯ ಜಮೀನು ಮಾಲೀಕರು ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸ್ಮಶಾನಕ್ಕೆ ಹೋಗಲು ತೊಂದರೆ ಮಾಡುತ್ತಿದ್ದಾರೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚೀಲೆಪಲ್ಲಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಸ್ಮಶಾನಕ್ಕೆ ಶವವನ್ನು ಹೊತ್ತಿಕೊಂಡು ಹೋಗಲು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತಿನ ಗಾಡಿ ಹೋಗುವಂತಹ ದಾರಿ ಇದ್ದಂತಹ ರಸ್ತೆಯನ್ನ ಪಕ್ಕದ ಜಮೀನು ಮಾಲೀಕರು ಒತ್ತುವರಿ ಮಾಡಿಕೊಂಡು ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದರು. ಇನ್ನು ರಸ್ತೆ ಸಮಸ್ಯೆ ಕುರಿತು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಇದುವರೆಗೂ ಸಹ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸ್ಮಶಾನಕ್ಕೆ ಹೋಗಲು ಇದ್ದಂತಹ ರಸ್ತೆ ಬದಿಯ ಜಮೀನು ಮಾಲೀಕರು ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸ್ಮಶಾನಕ್ಕೆ ಹೋಗಲು ತೊಂದರೆ ಮಾಡುತ್ತಿದ್ದಾರೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚೀಲೆಪಲ್ಲಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಸ್ಮಶಾನಕ್ಕೆ ಶವವನ್ನು ಹೊತ್ತಿಕೊಂಡು ಹೋಗಲು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತಿನ ಗಾಡಿ ಹೋಗುವಂತಹ ದಾರಿ ಇದ್ದಂತಹ ರಸ್ತೆಯನ್ನ ಪಕ್ಕದ ಜಮೀನು ಮಾಲೀಕರು ಒತ್ತುವರಿ ಮಾಡಿಕೊಂಡು ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದರು. ಇನ್ನು ರಸ್ತೆ ಸಮಸ್ಯೆ ಕುರಿತು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಇದುವರೆಗೂ ಸಹ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. మాకు ముందు మా చిన్న పెద్దల కాలం మీద కాలువ చెరువులకి ఊర్లోకి తిరుగుతుంది. కాలువ వస్తూ ఉండే 4.5 మీటర్ 2 మీటర్లు అంతా వెడల్పు ఉండే. ఇప్పుడు అంతా మూసేసి అంతా వాళ్ళు బదిలించుకోవాలి. మాకు వచ్చే ప్రజాను పోవడానికి ఇబ్బంది అయితే మా ఎవరు అడిగే అది మాట్లాడాలి ఎవరు మాట్లాడతాం ప్రజల మంది చుట్టుకొని పడేది లేదు. పంచాయతీకి లెటర్ కొట్టింది స్పెషల్ దారి ಮುಂದೆ ಕೊಟ್ಟಿದ್ರು ಅವ್ರೇನು ಮಾಡೋದು ಏನು ಹೇಳ್ತಾಯಿರೋ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ, ಮಾಡಲ್ಲ. ನಮಗೆ ಫಸ್ಟಿಗೆ ದಾರಿ ಇತ್ತು ಚೆನ್ನಾಗಿ ಒಂದು ಎತ್ತಿನ ಗಾಡಿ ಓಡಾಡ್ತಾ ಇತ್ತು. ಟ್ಯಾಕ್ಟ್ರಿ ಏನಾದಿಲ್ಲ, ಎತ್ತಿನ ಗಾಡಿ ಓಡಾಡ್ತಾ ಇತ್ತು. ಈ ಆ ಕಡೆ ಈ ಕಡೆ ಪಕ್ಕದ ಜಮೀನು ತರಲು ಆಕ್ರಮಣ ಮಾಡಿದ್ರು. ನಮ್ಗೆ ಯಾವುದೇ ಕಾರಣಕ್ಕೆ ಎಲ್ಲ ತೊಂದರೆ ಆಗ್ತಾಯಿತ್ತು. ಒಂದು ಸ್ಮಶಾನಕ್ಕೆ ಹೋಗೋ ದಾರಿ ಇಲ್ಲ, ಒಂದು ಹೊಲದಲ್ಲಿ ಹೋಗೋಕ್ಕೂ ದಾರಿ ಇಲ್ಲ. ಮುಂಚೆ ಸ್ಮಶಾನ ಈಗ ಡೆತ್ತಾದರು, ಬರೋಕ್ಕೂ ದಾರಿ ಇಲ್ಲ ಸರ್. ನಮಗೆ ತುಂಬ ತೊಂದರೆ ಆಗ್ತಾಯಿತ್ತು. ಏನೋ ಒಂದು ಸ್ವಲ್ಪ ಪರಿಹಾರ ಮಾಡಿಕೊಡಿ ಸರ್ ನಮಗೆ. ಇದೇ ದಾರಿನಾ? ಹೌದು ಸರ್, ಇದೇ ದಾರಿ ಇದ್ದು.